ವೆರಿ ವೆಲ್ಕಮ್ ಬ್ಯಾಕ್ ಎಲ್ಲ PGCET ವಿದ್ಯಾರ್ಥಿಗಳೇ. ಸಾಕಷ್ಟು ವಿದ್ಯಾರ್ಥಿಗಳು ಹೋದ ವಿಡಿಯೋದಲ್ಲಿ ಸಾಕಷ್ಟು ಡೌಟ್ಸ್ ಅನ್ನ ಕೇಳಿದ್ರು. ಮೊದಲನೇ ಡೌಟ್ ಬಂದ್ಬಿಟ್ಟು ಸರ್ ಯಾವ ಬೆಸ್ಟ್ ಕಾಲೇಜ್ ಇದೆ, ಯಾವ ಕಾಲೇಜನ್ನು ಆಟ್ ಮಾಡಬೇಕು ಅಂತ. ನೋಡಿ ವಿದ್ಯಾರ್ಥಿಗಳಿಗೆ ಎಲ್ಲ ರ್ಯಾಂಕಿಗೂ ಒಂದು ಕಾಲೇಜ್ ಸಿಗುತ್ತೆ. ಓಕೆ, ಇವಾಗ ನೀವು 100ರಿಂದ 150 ಕಾಲೇಜನ್ನು ನೀವು ಆಪ್ಷನ್ಸ್ ನೀಡಿದ್ದೀರಾ ಅಂದರೆ ಅದರಲ್ಲಿ ಯಾವುದಾದ್ರೂ ಒಂದು ಕಾಲೇಜ್ ಸಿಗುತ್ತೆ. ಬೇಸ್ಡ್ ಆನ್ ದ ಕಾಂಪಿಟೇಷನ್, ಬೇಸ್ಡ್ ಆನ್ ಯುವರ್ ರ್ಯಾಂಕ್, ಬೇಸ್ಡ್ ಆನ್ ದ ರಿಸರ್ವೇಷನ್ ನಿಮಗೆ ಒಂದು ಕಾಲೇಜ್ ಸಿಗುತ್ತೆ. ಅದು ಅದೇ ಕಾಲೇಜ್ ಸಿಗುತ್ತೆ ಅಂತ ಹೇಳಕ್ ಬರಲ್ಲ. ಅದಕ್ಕೆ ಕೆಲವೊಂದು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಕಟ್ ಆಫ್ ಅನ್ನು ಅನಲೈಸ್ ಮಾಡ್ತಾರೆ. ಹೋದ ವರ್ಷ ಕಟ್ ಆಫ್ ಅನಲೈಸ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ಪ್ರತಿ ವರ್ಷ ಕೂಡ ಕಟ್ ಆಫ್ ಚೇಂಜ್ ಆಗುತ್ತೆ. ಜಸ್ಟ್ ನಿಮ್ಗೆ ಒಂದು ಐಡಿಯಾ ಗೊತ್ತಾಗ್ಲಿ ಅಂತ ಆ PDF ಅನ್ನ ನಿಮಗೆ ಶೇರ್ ಮಾಡಿರೋದು. ಸೊ ಆ ಕಟ್ ಆಫ್ ಬೇಸಿಸ್ ಮೇಲೆ ಈ ವರ್ಷ ಕೂಡ ಅದೇ ಕಟ್ ಆಫ್ ಇರುತ್ತಂತ ನೀವು ಮಿಸ್ಕನ್ಸೆಪ್ಷನ್ ಅಲ್ಲಿ ಇರ್ಲಿಕ್ಕೆ ಹೋಗಬೇಡಿ. ಮತ್ತೆ ಈ ವರ್ಷ ಕಟ್ ಆಫ್ ನಿಮಗೆ ಜಲ್ದಿನೇ ಕೊಡಲ್ಲ. ಓಕೆ, ಒನ್ಸ್ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಆದ್ಮೇಲೆ ನಿಮಗೆ ಫಸ್ಟ್ ರೌಂಡ್ ಕಟ್ ಆಫ್ ನಿಮಗೆ ಸಿಗುತ್ತೆ. ಮತ್ತೆ ಸಾಕಷ್ಟು ವಿದ್ಯಾರ್ಥಿಗಳು ಸರ್ ಎಡಿಟ್ ಆಪ್ಷನ್ ನಾವು ಇವಾಗ ನಾನು ಲಾಗಿನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆದರೆ ಇನ್ವ್ಯಾಲಿಡ್ ಅಂತ ತೋರಿಸ್ತಾ ಇದೆ. ಇವಾಗ ಲಾಗಿನ್ ಮಾಡಲಿಕ್ಕೆ ಹೋಗಬೇಡಿ, ಆ ವೆಬ್ಸೈಟ್ ಆಲ್ರೆಡಿ ಇವಾಗ ಕ್ಲೋಸ್ ಆಗಿದೆ, ಹಾಗಾಗಿ ನಿಮಗೆ ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ಸ್ ಅನ್ನು ತೋರಿಸುತ್ತೆ. ಮತ್ತೆ ಇನ್ನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಎಡಿಟ್ ಆಪ್ಷನ್ ಅಲ್ಲಿ ಎಡಿಟ್ ಮಾಡ್ಲಿಕ್ಕೆ ಆಗಿದ್ದಿಲ್ಲ ಇಷ್ಟು ದಿನ. ಸೊ ಅಟ್ಲೀಸ್ಟ್ ಒಂದು ಕೇದವರೆ ಇನ್ನೊಂದು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದ್ರೆ ಒಂದು ಒಳ್ಳೇದು. ಇಲ್ಲಪ್ಪ ಅಂದ್ರೆ ನೀವು ಬೆಂಗಳೂರು ಹತ್ರ ಇದ್ರೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಬನ್ನಿ. ಯೂಶಲಿ ಅವರು ಇಗ್ನೋರ್ ಮಾಡ್ತಾರೆ, ಬಟ್ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಅದಕ್ಕೆ ಒಂದ್ಸಲ ಟ್ರೈ ಮಾಡಿ, ಮತ್ತೆ ತಪ್ಪದೆ ಇಮೇಲ್ ಕೂಡ ಕಳಿಸಿ ಅವರಿಗೆ. ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿಬಿಟ್ಟು ವೆರಿಫಿಕೇಶನ್ ಸ್ಲಿಪ್ ಕೊಡ್ತಾರೆ. ಮತ್ತೆ ಕೆಲವೊಂದು ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ದಾರೆ ಅಂದರೆ ಸರ್ ನಾವು 1 to 10th ಮತ್ತೆ ಸೆಕೆಂಡ್ PUC ವರೆಗೂ ಕೂಡ ನಾನು ಹಳೆ ಸರ್ಟಿಫಿಕೇಟ್ ಇದೆ, ಸ್ಟಡಿ ಸರ್ಟಿಫಿಕೇಟ್, ಸೊ ಅದನ್ನು ಉಪಯೋಗ ಮಾಡ್ಬೋದು ಅಂತ 100% ಅದನ್ನು ಯೂಟಿಲೈಸ್ ಮಾಡ್ಕೋಬಹುದು. ಮತ್ತು MTech ಮೆರಿಟ್ ಲಿಸ್ಟಲ್ಲಿ ಒಂದು ಸಡನ್ ಜಂಪ್ ಆಗಿತ್ತು 200ಲಿಂದ 2000 ವರೆಗೆ. ಅದು ಯಾಕೆ ಅಂದರೆ ಅಲ್ಲಿ ನಿಮಗೆ ಗೇಟ್ ರ್ಯಾಂಕಿಂಗ್ ಕೊಡ್ತಾರೆ, ಹಾಗಾಗಿ ಅದು ಜಂಪ್ ಆಗಿದೆ. ಬೇರೆ ನಿಮಗೆ ಗೇಟ್ ರ್ಯಾಂಕ್ ಕೂಡ ಒಂದು ಲಿಸ್ಟನ್ನು ಕೊಡ್ತಾರೆ. ಸೊ ಹಾಗಾಗಿ ಇವತ್ತು KEದವ್ರದ್ದು ಏನು ನೆಕ್ಸ್ಟ್ ಪ್ರೊಸೀಜರ್ ಇರುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಅವ್ರ ಗೇಟ್ ರ್ಯಾಂಕ್ ಒಂದು ಲಿಸ್ಟ್ ಕೊಡಬೇಕು ಅಥವಾ ರಿಸಲ್ಟ್ ಲಿಂಕ್ ಕೊಡಬೇಕು. ಆ ನಂತರ ನಿಮಗೆ ವೆರಿಫಿಕೇಶನ್ ಸ್ಲಿಪ್ಪಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೀತಾರೆ. ಬಟ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಇರುತ್ತೆ, ಬಟ್ ಬೇರೆ ಒಂದು ಕೆಲವೊಂದು ರಿಸರ್ವೇಷನ್ ಇದ್ದವ್ರಿಗೆ ಆಫ್ಲೈನಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಸೊ ಎನಿವೇ ನೋಡೋಣ KEದವ್ರು ಈ ವರ್ಷ ಯಾವ ರೀತಿ ಮಾಡ್ತಾರಂತ. ವೆರಿ ಸೂನ್ ದೇ ವಿಲ್ ಅಪ್ಡೇಟ್ ಇಟ್. ಸೊ ಇವಾಗ ನೀವೇನು ಮಾಡಬೇಕಪ್ಪ ಅಂದರೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ಆಪ್ಷನ್ ಎಂಟ್ರಿ ಬಗ್ಗೆ ತಿಳಿದುಕೊಳ್ಳಿ, ಮತ್ತು ಕಾಲೇಜ್ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಇನ್ನೂ ಯಾರು ಆಪ್ಷನ್ ಎಂಟ್ರಿ ವಿಡಿಯೋ ನೋಡಿಲ್ಲ ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೇನೆ. ಸೊ ವಿದ್ಯಾರ್ಥಿಗಳು ಇನ್ನೇನಾದರೂ ಡೌಟ್ಸ್ ಇದ್ದಂದರೆ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಅದ್ರದ್ದು ಲಿಂಕ್ ಬೇಕಾದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೇನೆ. ಇಫ್ ಯು ನ್ಯೂ ಟು ದ ಚಾನಲ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.